ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಅಶ್ವಿನಿಯ ರಿಯಲ್ ಫೀಸನ್ನು ರಿವೀಲ್ ಮಾಡ್ತಿದ್ದಾರೆ ದೇವ್ಯಾನಿ. ಸರಿಯಾಗಿ ತಿನ್ನಿಸಿದ್ರು ಅಶ್ವಿನಿಗೆ ಚೊಳ್ಳೆ ಹಣ್ಣು. ಅಶ್ವಿನಿ ಅಚ್ಯುತ್ ಹತ್ರ ಮಾತ್ರ ಅಲ್ಲ, ಇಡೀ ಮನೆಯವ್ರ ಹತ್ರ ಕಪಾಳಕ್ಕೆ ಬಾರಿಸ್ಕೊತಿದ್ದಾಳೆ. ಹಾಗಿದ್ರೆ ಏನಾಯಿತು, ಏನು ಕತೆ? ಅಶ್ವಿನಿಯ ರಿಯಲ್ ಲವ್ ತರ ಹೊರಬಿತ್ತ. ಈ ಕಡೆ ದೇವ್ಯಾನಿನೇ ಅಶ್ವಿನಿಯ ಮುಖವಾಡವನ್ನು ಕಳ್ಸಿಟ್ಟು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ರ. ಏನಪ್ಪ ಇದು? ಅಶ್ವಿನಿ ವಿರುದ್ಧ ದೇವ್ಯಾನಿಯ ಮಹಾಸಂಚು, ಮಹಾ ಕುತಂತ್ರ. CCTV ಫುಟೇಜ್ ರಿವೀಲ್ ಮಾಡ್ತಾ ಸತ್ಯ. ಏನಾಯಿತು, ಏನು ಕತೆ? ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಮತ್ತು ಭೂಮಿ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ದೇವ್ಯಾನಿಯೇ ಬ್ರಿಡ್ಜ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ದೇವ್ಯಾನಿ ಹೋಗಿ ಭೂಮಿನ ಕರ್ಕೊಂಡು ಬರ್ತಿರ್ತಾರೆ. ಜೊತೆಗೆ ಭೂಮಿನ ಡ್ಯಾನ್ಸ್ ಮಾಡಿಸ್ತಿರೋದು ಕೂಡ ದೇವ್ಯಾನಿನೇ ಪ್ರೀ ಪ್ಲ್ಯಾನ್ ಮಾಡಿ ದೇವ್ಯಾನಿನೇ ಇದನ್ನೆಲ್ಲ ಮಾಡ್ತಿರೋದ್ರಿಂದ ಒಂದು ರೀತಿಯಲ್ಲಿ ದೇವ್ಯಾನಿನೇ ಪಾರಿವಾಳದ ಹಕ್ಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಚ್ಯುತ್ ಮತ್ತು ಭೂಮಿ ನಡುವೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಅಚ್ಯುತ್ಗೆ ಭೂಮಿಯ ನಡವಳಿಕೆ ಇಷ್ಟ ಆಗ್ತಾ ಇತ್ತು. ಆದರೆ ಇವತ್ತು ಯಾವ ಒಂದು ಕ್ಷಣ ಭೂಮಿ ಆ ಒಂದು ಕಥಕ್ ಡ್ಯಾನ್ಸರ್ ಆಗಿ ಅಲ್ಲಿ ಇಳಿತಾ ಇದ್ಲು, ಅದನ್ನು ನೋಡಿದ ನಿಜವಾಗ್ಲೂ ಅಚ್ಯುತ್ ಕಳೆದು ಹೋಗ್ಬಿಡ್ತಾರೆ. ಅವ್ರಿಗೆ ಸಾಹಿತ್ಯ ನೆನಪು ಹಾಗೆ ರಪ್ಪನೆ ಬಂದು ಸಾಗ್ತಾ ಇರುತ್ತೆ. ನಿಜವಾಗ್ಲೂ ಭೂಮಿನ ನೋಡಿದ್ರೆ ಏನಾಗ್ತದೆ ಅನ್ನೋದೇ ಅವ್ರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲದರ ನಡುವೆ ದೇವ್ಯಾನಿ ಭೂಮಿನ ಕರ್ಕೊಂಡು ಬರ್ತಾರೆ. ನಮ್ಮ ಭೂಮಿ ಕೂಡ ಇವತ್ತು ಸಂಗೀತ ಮತ್ತು ರಮಣನಿಗೋಸ್ಕರ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಮ್ಮ ಅಂಚು ಜೊತೆ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಅಚ್ಯುತ ಬೇಡ, ಭೂಮಿಗೆ ಡ್ಯಾನ್ಸ್ ಬರೋದಿಲ್ಲ, ಭೂಮಿ ಡ್ಯಾನ್ಸ್ ಮಾಡೋದೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನಿಜವಾಗ್ಲೂ ಭೂಮಿ ನಾನು ಹ್ಯಾಂಡಲ್ ಮಾಡ್ತೀನಿ ಎಲ್ಲವನ್ನ ಕೂಡ, ನೀವು ಸುಮ್ಮನಿರಿ ಅಂತ ಹೇಳ್ತಿದ್ದಾರೆ. ಬೇಡ ಭೂಮಿ, ನೀನು ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಮ್ಮನ ಅಂತ ಡ್ಯಾನ್ಸ್ ಮಾಡಿ ನೀನು ತೋರಿಸೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನಡಿ ಅಂತ ಹೇಳ್ತಾರೆ. ಇಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ, ನಾನು ಆಡ್ತೀನಿ ಅಂತ ಹೇಳಿ ಅಚ್ಯುತ್ಗೆ ವಿಶ್ವಾಸವನ್ನು ಕೊಡ್ತಾರೆ ಭೂಮಿ. ತದನಂತರ ಇಲ್ಲಿ ಅಚ್ಯುತ್ ಮತ್ತು ನಚ್ಚಿ ಹೋಗಿದ್ದೆ ಅವರು ಕೂಡ ಕುತ್ಕೋತಾರೆ. ತದನಂತರ ಇಲ್ಲಿ ಅಂಜು ಮತ್ತು ಭೂಮಿಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶುರುವಾಗುತ್ತೆ. ನಿಜವಾಗ್ಲೂ ಅಂಜುಗಿಂತ ಭೂಮಿನೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಭೂಮಿ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡಿದ ಅಚ್ಯುತ್ ಶಾಕ್ ಆಗ್ತಿದ್ದಾರೆ. ಯಾಕಂದರೆ ಅಚ್ಯುತ್ ಅಂದ್ಕೊಂಡಿದ್ರು ಭೂಮಿಗೆ ಡ್ಯಾನ್ಸ್ ಬರೋದಿಲ್ಲ ಅಂತ. ಆದರೆ ಭೂಮಿ ನಿಜವಾಗ್ಲೂ ಪ್ರೊಫೆಷನಲ್ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದನ್ನು ನೋಡಿದ್ದ ಇನ್ನೂ ಕೂಡ ಕಳೆದೋಗ್ತಿದ್ದಾರೆ. ಕೊನೆಗೂ ಇಲ್ಲಿ ಅಪ್ಪು ಮತ್ತು ಅಶ್ವಿನಿ ಬರ್ತಾರೆ. ಅವರ ಒಂದು ದೇವ್ಯಾನಿ ಪ್ಲ್ಯಾನ್ ಪ್ರಕಾರವಾಗಿ ಅಪ್ಪು ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು, ಅದರ ನಡುವೆ ಕ್ಯಾಮ್ರಾಮನ್ನು ಹೋಗಿದ್ದೆ ನಚ್ಚಿ ಹತ್ರ ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಪರ್ಮಿಷನ್ ತೊಗೊಂಡು ಹೋಗೋದು. ತದನಂತರ ಅಪ್ಪು ಬಂದು ಕ್ಯಾಮ್ರಾ ಮುಂದೆ ನಿಂತಾಗ ಅತ್ತ ಕಡೆ ಅಶ್ವಿನಿ ಹೋಗಿದ್ದ ಆ ಒಂದು ಗ್ಲಾಸ್ ಪೀಸಸ್ನ ಭೂಮಿಯ ಒಂದು ಸ್ಟೇಜ್ ಮೇಲೆ ಬಿಸಾಡೋದು. ಅದಕ್ಕೂ ಮುನ್ನನೇ ಇಲ್ಲಿ ಅಂಚು ಸ್ಕಿಡ್ ಆದಾಗಾಗಿ ಕೆಳಗಡೆ ಡ್ಯಾನ್ಸಿಂದ ಇಳಿದು ಬರೋದು. ಇದು ಎಲ್ಲವೂ ಕೂಡ ದೇವ್ಯಾನಿಯ ಪಕ್ಕಾ ಪ್ಲ್ಯಾನ್ ಆಗಿರುತ್ತೆ. ಆ ಪ್ಲ್ಯಾನ್ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾರೆ ಕೂಡ. ಹೀಗೆ ಡ್ಯಾನ್ಸ್ ಆಡ್ತಾ ಇರಬೇಕಿದ್ರೇ ಕಾಲಿಗೆ ಆ ಒಂದು ಗ್ಲಾಸ್ ಪೀಸ್ ಚುಚ್ಕೊಳ್ಳುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಡ್ಯಾನ್ಸ್ ನಿಲ್ಲಿಸಬಾರ್ದು ಅನ್ನೋ ಒಂದು ಕಾರಣಕ್ಕೆ ಭೂಮಿ ಆ ಒಂದು ಡ್ಯಾನ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತಾನೆ ಹಾಗೆ ದುಪ್ಪನೆ ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾರೆ. ತಕ್ಷಣ ಎಲ್ಲರೂ ಕೂಡ ಹೋಗಿದೆ ಎಚ್ಚರ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಎಚ್ಚರ ಆಗ್ತಿಲ್ಲ. ಅಷ್ಟರಲ್ಲಿ ಫಸ್ಟ್ ಏಡ್ ಬಾಕ್ಸ್ ತೊಗೊಂಡು ಬಾ ನಚ್ಚಿ ಅಂತ ಹೇಳಿ ಲಾಯರ್ ಕೂಡ ಹೇಳ್ತಾರೆ ಸತ್ಯನ. ನಂತರ ಶಿಫ್ಟ್ ಮಾಡಿದರೆ ರೂಮಲ್ಲಿ ಮಲ್ಕೊಂಡಿರ್ತಾರೆ. ನಚ್ಚಿ ಡಾಕ್ಟರ್ ಆಗಿರೋದ್ರಿಂದ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಕೊಡ್ತಾರೆ. ನಂತರ ಇಲ್ಲಿ ಭೂಮಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದೆ, ಏನಿದು ಭೂಮಿ, ಯಾಕೆ ಗ್ಲಾಸ್ ಪೀಸ್ ಚುಚ್ಚಿದಾಗಿ ನಿಲ್ಲಿಸ್ಬಿಡ್ಬೇಕಲ್ವ ನೀನು ಡ್ಯಾನ್ಸ್ನ, ಯಾಕೆ ಕಂಪ್ಲೀಟ್ ಮಾಡೋಕ್ಕೆ ಹೋದ ಅಂತೆಲ್ಲ ಅಚ್ಯುತ್ ಪ್ರಶ್ನೆ ಮಾಡ್ತಿದ್ದಾರೆ. ನಂತರ ಈಗ ಒಂದು ಪೇನ್ ಕಿಲ್ಲರ್ ಕೊಡ್ತೇನೆ ಇಂಜೆಕ್ಷನ್, ನಂತರ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ನಚ್ಚಿ ಹೇಳಿದಾಗ ಇಲ್ಲಿ ಭೂಮಿ ಬೇಡ ಅಂತಲೇ ಹೇಳ್ತಿದ್ದಾಳೆ. ಸಾಹೇಬ್ರೆ ಬೇಡ, ನನಗೆ ಚಿಕ್ಕದ್ರಿಂದ ಇಂಜೆಕ್ಷನ್ ಅಂದರೆ ತುಂಬ ಭಯ, ದಯವಿಟ್ಟು ನನಗೆ ಬೇಡ ಅಂತ ಹೇಳಿದಾಗ ಇಲ್ಲಿ ನಚ್ಚಿ ಅಯ್ಯೋ ಆ ರೀತಿ ಏನೂ ನೋವು ಆಗೋದಿಲ್ಲ, ಅದಕ್ಕೆ ಸುಮ್ಮನೆ ಇಂಜೆಕ್ಷನ್ ತೊಗೊಳ್ಳಿ ನೀವು ಅಂತ ಹೇಳಿ ಇಂಜೆಕ್ಷನ್ ಕೊಟ್ಟೆ ಬಿಡ್ತಾರೆ. ಈ ಕಡೆ ಸಾಹೇಬ್ರೆ ಅಂದ್ಕೊಂಡೆ ಇಂಜೆಕ್ಷನ್ ತಗೋತಾಳೆ ಭೂಮಿ. ತದನಂತರ ಸಂಗೀತವರಂತೂ ತನ್ನ ಮಗನ ಡಾಕ್ಟರ್ ಓಡಿಸಿದ್ದು ಕೂಡ ಸಾರ್ಥಕ ಆಯಿತು ಅಂತ ಹೇಳ್ತಿದ್ದಾರೆ. ಈ ಕಡೆ ಇಡೀ ಫ್ಯಾಮಿಲಿ ಅಲ್ಲಿದೆ. ಈ ಕಡೆ ಅಜಿತ್ ಅಂತೂ ಯಾಕೆ ಅದು ಗ್ಲಾಸ್ ಸ್ಟೇಜ್ ಮೇಲೆ ಬರೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿ ಸತ್ಯನ ಒಂದು ಸ್ಟೇಜ್ ಮೇಲೆ ಗ್ಲಾಸ್ ಪೀಸಸ್ ಹೇಗೆ ಬರುತ್ತೆ, ನಾವೆಲ್ಲರೂ ಇರಬೇಕಿದ್ರೆ ನಮಗೆ ಕಾಣದೇ ಇದ್ದದ್ದು ಆ ನಂತರ ಹೇಗೆ ಬಂತು ಅಲ್ಲಿ ಅಂತ ಸತ್ಯನ ಪ್ರಶ್ನೆ ಮಾಡಿದಾಗ ಖಂಡಿತವಾಗ್ಲೂ ಕಳ್ಳ ಯಾರು ಅಂತ ಸಿಗ್ಬಿದ್ದೇ ಬೀಳ್ತಾರೆ. ಯಾಕಂದರೆ ಇಡೀ ಒಂದು ಪ್ರೋಗ್ರಾಮಿಂಗ್ನ ವಿಡಿಯೋ ಮಾಡಿಸಿರೋದ್ರಿಂದ ವಿಡಿಯೋಗ್ರಾಫಿ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳಿ
ಒಂದು ವಿಡಿಯೋಗ್ರಾಫರ್ಗೆ ಕಾಲ್ ಮಾಡಿ ಕರೆಸ್ತಾರೆ. ತದನಂತರ ಎಲ್ಲ ಕೂಡ ವಿಡಿಯೋ ಮಾಡಿದ್ರಲ್ಲ ಫಂಕ್ಷನ್ದು ಅಂದಾಗ, ಸರ್ ಒಂದು 5 ನಿಮಿಷ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಏನ್ರಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವಾ ಈ ರೀತಿ ಗ್ಲಾಸ್ ಪೀಸಸ್ ಬಿಸಾಕಿದ್ದು, ಅದು ನಿಮ್ಮ ಕಣ್ಣಿಗೆ ಬರಲೇಬೇಕಲ್ವಾ ಅಂದಾಗ, ಖಂಡಿತ ಸರ್ ಬರ್ತಿತ್ತೇನೋ, ಬಟ್ ಒಂದು 5 ನಿಮಿಷ ನಿಮ್ಮ ತಮ್ಮನ ಪರ್ಮಿಷನ್ ತೊಗೊಂಡೆ ನಾನು ವಾಶ್ರೂಮ್ಗೆ ಹೋಗಿದ್ದೆ, ಆ ಟೈಮಲ್ಲಿ ಇದೆಲ್ಲ ಆಗಿರ್ಬೋದೇನೋ, ತಗೊಳ್ಳಿ ವಿಡಿಯೋ ಫುಟೇಜಸ್ ಅಂತ ಹೇಳಿಕೊಡ್ತಾರೆ. ಅದನ್ನು ಲ್ಯಾಪ್ಟಾಪ್ಗೆ ಹಾಕಿ ನೋಡಿದಾಗ ಅಪ್ಪು ಮತ್ತು ಅಶ್ವಿನಿ ಬಂದಾಗ ಅದು ಅಲ್ಲೇ ಸ್ಟಾಪ್ ಆಗ್ತದೆ. ಬಿಕಾಸ್ ಅಪ್ಪುನೇ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ಟೈಮಲ್ಲೇ ಇಲ್ಲಿ ಅಶ್ವಿನಿ ಗ್ಲಾಸ್ ಬೇಸಸ್ನ ಭೂಮಿಗೆ ಹಾಕಿರೋದು. ಈ ಕಡೆ ಅಪ್ಪು ಮೇಲೆ ಅನುಮಾನ ವ್ಯಕ್ತ ಬರ್ತಿದ್ದಾಗೇನೆ ಇಲ್ಲಿ ಅಜ್ಜಿತ್ ನಾನು ಮಾಡಿಲ್ಲ ಕಣೋ, ನನಗೆ ಗೊತ್ತಿಲ್ಲ, ಕ್ಯಾಮ್ರಾ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಅಂಜು ಕಡೆ ತಿರ್ಕೋತಾರೆ. ಅಜ್ಜಿತ್ ಇಲ್ಲ ನಾನು ಕೆಳಗಡೆ ಇದ್ದೆ, ನಾನೆಲ್ಲಿ ಮಾಡಿದೆ ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿ ಕೂಡ ನಾನು ಅಪ್ಪು ಜೊತೆ ಇದ್ದೆ ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿಗೆ ಭಯ, ಖಂಡಿತ ಅಲ್ವಾ ಅಪ್ಪು ಸಿಕ್ಕಾಕೊಳ್ಳೋದಿಲ್ಲ ಅಲ್ವಾ ಅಂದಾಗ, ಖಂಡಿತ ಹೇಗೆ ಸಿಕ್ಕಾಕೋತೀವಿ ಅಂತ ಹೇಳ್ತಾರೆ. ನಂತರ ಅವ್ರು 3 ಜನನು ದೇವಿಯಾನಿಗೆ ಕಳಿಸ್ಬಿಡ್ತಾರೆ. ನಂತರ ಪಲ್ಲವಿ ಅಲ್ಲೇ ಇರ್ತಾರೆ. ಪಲ್ಲವಿ ಕೈಲಿ ಫೋನ್ ಕೊಟ್ಟು ವಿಡಿಯೋ ಮಾಡಿಸಿರ್ತಾರೆ ದೇವಿಯಾನಿ. ಆಗ ಪಲ್ಲವಿ ನನ್ನ ಫೋನ್ ಕೊಡು ಅಂತಿದ್ದಾಗ ಇಲ್ಲಿ ಪಲ್ಲವಿ ಹೆದರ್ಕೊತಿದ್ದಾರೆ. ಈ ಪಲ್ಲವಿ ನೋಡ್ತಿದ್ರೆ ಈ ಪಲ್ಲವಿ ಗೊತ್ತಿದೆ ಅನ್ಸುತ್ತೆ ಯಾರು ಅದನ್ನು ಹಾಕಿದ್ದು ಅಂತ ಹೇಳಿ ದೇವಿಯಾನಿಗೆ ಹೇಳಿದಾಗ ಅಜ್ಜಿತ್ ಕೇಳ್ತಾರೆ. ಇಲ್ಲಿ ಪಲ್ಲವಿ ನನಗೆ ಗೊತ್ತಿದೆ, ಫೋನಲ್ಲಿದೆ ಅಂತ ಹೇಳಿ ಕೊಡ್ತಾರೆ. ಒಂದು ಫೋನನ್ನು ನೋಡ್ತಿದ್ದಾಗೆ ಕ್ಲಿಯರ್ ಕಟ್ಟಾಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ, ಅಶ್ವಿನಿನೇ ಗ್ಲಾಸ್ ಪೀಸಸ್ನ ಹಾಕಿದ್ದು ಅಂತ. ತದನಂತರ ಇಲ್ಲಿ ಪಲ್ಲವಿ ಯಾಕೆ ಹೇಳಲಿಲ್ಲ ನೀನು ಅಂದಾಗ, ಆ ಭೂಮಿ ಅಕ್ಕ ತುಂಬ ಒಳ್ಳೆಯವರು, ಅವ್ರಿಗೆ ಇಡೀ ಮನೆ ಚೆನ್ನಾಗಿರಬೇಕು ಅನ್ನೋ ಆಸೆ, ಬಟ್ ಈ ರೀತಿ ಆದಾಗ ಅವ್ರು ಬೇಜಾರು ಮಾಡ್ಕೋಬೋದು ಅಂತ ನನಗೆ ಹೇಳಲಿಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಈ ಅಶ್ವಿನಿನ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಆ ಫೋನ್ ಫುಟೇಜಸ್ನ ತೊಗೊಂಡಿದ್ದೆ. ಇಲ್ಲಿ ಭೂಮಿ ಇರ್ತಕ್ಕಂಥ ರೂಮಿಗೆ ಬರ್ತಾರೆ. ಬಿಕಾಸ್ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಈ ಕಡೆ ಅಶ್ವಿನಿ ವಿರುದ್ಧ ಸಿಡದೆದ್ದು ರೊಚ್ಚುಗೆದ್ದಂಥ ಅಜ್ಜಿತ್ ಕೈ ಮಾಡೋಕ್ಕೆ ಮುಂದಾಗೆ ಬಿಡ್ತಾರೆ. ಈ ಕಡೆ ಸತ್ಯನ ಹೋಗಿ ತಡೀತಾರೆ. ಏನಪ್ಪ ಇದು, ಇವನಿಗೆ ಗೊತ್ತಾಗೋಯ್ತಾ ಅಂತ ಹೇಳಿ ಅಶ್ವಿನಿ ಕೇಳ್ತಿದ್ದಾಳೆ. ನೀನೇ ಮಾಡಿದ್ದು ಅಂತ ಗೊತ್ತು, ಯಾಕೆ ಮಾಡಿದೆ ಅಂತ ಅಜ್ಜಿತ್ ಪ್ರಶ್ನೆ ಮಾಡಿದಾಗ, ಹೀಗೆ ಈ ಫುಟೇಜಸ್ ಡಿಲೀಟ್ ಆಗಿದೆಯಲ್ಲ ಹೇಗೆ ಸಾಧ್ಯ ಅಂತ ಅಶ್ವಿನಿ ಅಂದ್ಕೊಂಡಿದ್ದೆ. ಸಾಕ್ಷಿ ಏನಿದೆ ಅಂತ ಕೇಳಿದಾಗ ಆ ಒಂದು ಮೊಬೈಲಲ್ಲಿ ಫುಟೇಜಸ್ನ ತೋರಿಸ್ತಾರೆ. ದೇವಿಯಾನಿ ಅತ್ತೆ ಫೋನಲ್ಲಿ ಇದು ರೆಕಾರ್ಡ್ ಆಗಿದೆ ಅಂತ ಒಂದು ಫುಟೇಜಸ್ ನೋಡ್ತಿದ್ದಾಗೆ ಅಶ್ವಿನಿ ಶಾಕ್ ಆಗ್ತಾಳೆ. ಈ ಕಡೆ ದೇವಿಯಾನಿ ನಗ್ತಿದ್ದಾಳೆ, ಈ ಕಡೆ ಅಶ್ವಿನಿ ಸಿಡಿದು ನೋಡ್ತಿದ್ದಾಳೆ. ನನಗೆ ಚುಳ್ಳೆ ಹಣ್ಣನ್ನು ತಿನ್ನಿಸ್ಬಿಟ್ಯಾ ನೀನು, ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ಯಾ ಅಂತ. ನಂತರ ದೇವಿಯಾನಿ ಇದನ್ನೆಲ್ಲ ನಾನು ಮಾಡಿದಲ್ಲ, ನಾನು ಭೂಮಿನ ಕರ್ಕೊಂಡು ಬರೋಕ್ಕೆ ಹೋದಾಗ ಇಲ್ಲಿ ನನ್ನ ಮಗಳು ಡ್ಯಾನ್ಸ್ ಎಲ್ಲವೂ ಕೂಡ ಇತ್ತು ನನ್ನ ಹತ್ರ, ಬಟ್ ಭೂಮಿ ಡ್ಯಾನ್ಸ್ ಇರಲಿಲ್ಲ ಅಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ರೆಕಾರ್ಡ್ ಮಾಡುವಂಥ ಪಲ್ಲವಿ ಕೈಗೆ ಕೊಟ್ಟು ಹೋಗಿದ್ದೆ. ಪಲ್ಲವಿನೇ ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡಿರೋದು. ಈ ಭೂಮಿ ನಿಜವಾಗ್ಲೂ ಈ ಮನಸ್ವಿನಿ ಇಂಥ ಕೆಲಸ ಮಾಡ್ತಾಳೆ ಅಂದ್ಕೊಂಡಿರಲಿಲ್ಲ ಅಂತ ದೇವಿಯಾನಿ ಹೇಳ್ತಿದ್ದಾರೆ. ಭೂಮಿ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈತ ಕಡೆ ರಮಣವರು, ನಮ್ಮ ಶ್ರವಣ್ ಮಗಳು ಈ ರೀತಿ ಮಾಡ್ತಾಳೆ ಅಂದರೆ ನಿಜವಾಗ್ಲೂ ಅಚ್ಚರಿ ಆಗ್ತದೆ ಅಂತಾರೆ. ಈ ಕಡೆ ನಚ್ಚಿ ಕೂಡ ತಾನೇ ಮಾಡಿಬಿಟ್ಟು ಸಾಕ್ಷಿ ಏನಿದೆ ಅಂತ ಕೇಳ್ತಿದೆಯಲ್ಲ ಅಂತ ಹೇಳ್ತಿದ್ದಾರೆ. ಕೊನೆಗೂ ಅಶ್ವಿನಿ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಜೊತೆಗೆ ಇಲ್ಲಿ ದೇವಿಯಾನಿನೇ ಅಶ್ವಿನಿನ 6 ಹಾಕಿದ್ರು. ಜೊತೆಗೆ ಈ ಕಡೆ ಅಶ್ವಿನಿ ದೇವಿಯಾನಿ ಬಗ್ಗೆ ಸತ್ಯ ಹೇಳೋಕೆ ಅಂತ ಬಂದಾಗ ಅಜ್ಜಿಗೆ ಹೋಗಿದ್ದ ರಪ್ಪ ಅಂತ ಕಪ್ಪಾಳಿಗೆ ಬಾರಿಸ್ತಾರೆ ಅಶ್ವಿನಿಗೆ. ತದನಂತರ ಇಲ್ಲಿ ದೇವಿಯಾನಿ, ನಿಜವಾಗ್ಲೂ ನಮ್ಮ ಶ್ರವಣ್ ನನ್ನ ಮಗಳು ಈ ರೀತಿ ಇರೋದಕ್ಕೆ ಸಾಧ್ಯನಾ, ಯಾವುದೋ ಅನಾಥಾಶ್ರಮದಿಂದ ಬಂದು ನಾನೇ ಮನಸ್ವಿನಿ ಅಂತ ಹೇಳ್ತಿರ್ಬೋದಲ್ವಾ ಅಂತ ಹೇಳಿ ದೇವಿಯಾನಿ ಅಶ್ವಿನಿನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಎಲ್ಲ ರೀತಿಯ ಸ್ಕೆಚ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.